ಹರಿ ಓಂ ವೀಕ್ಷಕರೇ, ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಅಡಿಕಾರ್. ಯೋಗ ಫಾರ್ ಬಿಗಿನರ್ಸ್ 30 ಡೇಸ್ ಚಾಲೆಂಜ್ ನಲ್ಲಿ ಪ್ರತಿದಿನವೂ ನಾವು ಒಂದೊಂದು ಆಸನವನ್ನ ಅಭ್ಯಾಸ ಮಾಡೋಣ. ಪ್ರತಿಯೊಂದು ಆಸನವನ್ನ ಅಭ್ಯಾಸ ಮಾಡುವಂತ ರೀತಿ, ಆ ಆಸನದ ಲಾಭ ಹಾಗೆ ಕಾಂಟ್ರಾ ಇಂಡಿಕೇಶನ್ ಅನ್ನ ಈ 30 ಡೇಸ್ ಯೋಗ ಚಾಲೆಂಜ್ ನಲ್ಲಿ ನಾವು ಪ್ರತಿದಿನವೂ ತಿಳಿದುಕೊಳ್ಳೋಣ. 30 ಡೇಸ್ ಚಾಲೆಂಜ್ ನ ಮೊದಲನೇ ದಿನದ ಅಭ್ಯಾಸದಲ್ಲಿ ನಾವು ತಾಡಾಸನವನ್ನ ಅಭ್ಯಾಸ ಮಾಡೋಣ. ಈ ತಾಡಾಸನವನ್ನ ಅಭ್ಯಾಸ ಮಾಡಲು ಮೊದಲು ನಾವು ನಿಂತ್ಕೊಳ್ಳುವಂತ ಸ್ಥಿತಿಗೆ ಬರೋಣ. ಈಗ ತಾಡಾಸನವನ್ನ ಅಭ್ಯಾಸ ಮಾಡೋಣ. ತಾಡಾಸನವನ್ನ ಅಭ್ಯಾಸ ಮಾಡಲು ಎರಡೂ ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊತಾ ಸಮಸ್ಥಿತಿಯ ಸ್ಥಿತಿಗೆ ಬನ್ನಿ. ಎರಡೂ ಹಸ್ತ ನಿಮ್ಮ ತೊಡೆಯ ಪಕ್ಕದಲ್ಲಿರಲಿ. ಇದು ಸಮಸ್ಥಿತಿ. ಈಗ ನಿಮ್ಮ ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ಬೇಕು. ಹಾಗೆ ಉಸಿರನ್ನ ತೆಗೆದುಕೊಳ್ತಾ ನಿಧಾನವಾಗಿ ಮತ್ತು ಆಳವಾಗಿ ಉಸಿರನ್ನು ತೆಗೆದುಕೊಳ್ತಾ ಎರಡೂ ಕೈಯನ್ನ ತಲೆಯ ನೇರ ಮೇಲಕ್ಕೆತ್ತಿ. ತಲೆಯ ನೇರ ಎರಡೂ ಕೈಯನ್ನ ಮೇಲಕ್ಕೆತ್ತಿದಾಗ ನಿಮ್ಮ ಎರಡೂ ಹಸ್ತವನ್ನ ಮೇಲ್ಮುಖ ಮಾಡ್ಕೊಳ್ಬೇಕು. ಹಾಗೆ ಸಂಪೂರ್ಣ ದೇಹವನ್ನ ನಿಮ್ಮಿಂದ ಎಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡ್ಲಿಕ್ಕಾಗುತ್ತೋ ಅಷ್ಟು ಮೇಲಕ್ಕೆ ಸ್ಟ್ರೆಚ್ ಮಾಡಿ ನಿಧಾನವಾಗಿ ನಿಮ್ಮ ಎರಡೂ ಹಿಮ್ಮಡಿಯನ್ನ ಮೇಲಕ್ಕೆತ್ತಿ. ಈ ಸ್ಥಿತಿಯಲ್ಲಿ ಸಹಜವಾಗಿ ಉಸಿರಾಟವನ್ನ ಮಾಡ್ತಾ ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಈ ತಾಡಾಸನವನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡೋದರಿಂದ ನಿಮ್ಮ ಕಾಲು ಮತ್ತು ಹೊಟ್ಟೆಗಳ ಸ್ನಾಯುಗಳು ಶಕ್ತಿಯುತವಾಗುತ್ತೆ. ಹಾಗೆ ಎತ್ತರವನ್ನ ಹೆಚ್ಚಿಸಿಕೊಳ್ಳಲು ಈ ಆಸನ ಸಹಾಯ ಮಾಡುತ್ತೆ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ನಿಧಾನವಾಗಿ ನಿಮ್ಮ ಹಿಮ್ಮಡಿಯನ್ನ ಕೆಳಗಡೆ ಇಳಿಸಬೇಕು. ಅದಾದ ನಂತರ ನಿಮ್ಮ ಕೈಯನ್ನ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಕೆಳಗಡೆ ಇಳಿಸಿ. ಅದಾದ ನಂತರ ಮೊದಲಿನ ಸ್ಥಿತಿಗೆ ಬನ್ನಿ. ಇದು ತಾಡಾಸನ. ಈ ತಾಡಾಸನವನ್ನ ಯಾರಿಗೆ ಮಂಡಿಯಲ್ಲಿ ನೋವಿರುತ್ತೋ ಹಾಗೂ ವರ್ಟಿಗೋ ಸಮಸ್ಯೆ ಇರುತ್ತೋ ಅಂತವರು ಈ ತಾಡಾಸನವನ್ನ ಅಭ್ಯಾಸ ಮಾಡಬಾರದು. ಇದು ವೀಕ್ಷಕರೇ 30 ಡೇಸ್ ಚಾಲೆಂಜ್ ನ ಮೊದಲನೇ ದಿನದ ಅಭ್ಯಾಸದಲ್ಲಿ ತಾಡಾಸನ ಮಾಡುವಂತ ರೀತಿ, ತಾಡಾಸನದ ಉಪಯೋಗ ಹಾಗೆ ತಾಡಾಸನವನ್ನ ಯಾರು ಅಭ್ಯಾಸ ಮಾಡಬಾರದು ಅನ್ನೋದನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬದಿಯಲ್ಲಿ ಕಾಣಿಸ್ಕೊಳ್ಳುವಂತ ಬೆಲ್ ಬಟನ್ ನ ಪ್ರೆಸ್ ಮಾಡಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಹಾಕುವಂತ ವಿಡಿಯೋವನ್ನ ನೀವು ನೋಟಿಫಿಕೇಶನ್ ಮುಖಾಂತರ ತಿಳಿದುಕೊಳ್ಬಹುದು. ಮತ್ತೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಪ್ರತಿದಿನವೂ ನನ್ನ ಜೊತೆ 30 ಡೇಸ್ ಪ್ರತಿಯೊಂದು ದಿನ ಒಂದೊಂದು ಆಸನವನ್ನ ಅಭ್ಯಾಸ ಮಾಡ್ತಾ ನಿಮ್ಮ ದೇಹವನ್ನ ಆರೋಗ್ಯವಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ತತ್ಸತ್.